ಎಲ್ಲ ಪಟ್ಟಣದ ನಾಗರಿಕರು ಇವತ್ತು ಒಂದು ಹೋರಾಟಕ್ಕೆ ಬಂದಿದ್ದೀವಿ. ಏನು ಹೋರಾಟ ಅಂತ ಹೇಳಿದ್ರೆ, ಇವತ್ತು ಮಾಲೂರು ಪಟ್ಟಣದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ, ರಸ್ತೆ ವೈಡನಿಂಗ್ ಹೆಸರಿನಲ್ಲಿ ಇವತ್ತೇನು ಮಾಲೂರು ಪಟ್ಟಣದೊಳಗೆ ಹಾದೋಗ್ತಿರ್ತಕ್ಕಂಥ ಮೇಲ್ಸೇತುವೆ ಏನಿದೆ ಅದು ಬೇಡ ಅಂತ ಮಾಲೂರಿನ ನಾಗರಿಕರು ಎಲ್ಲ ಇವತ್ತು ತೀರ್ಮಾನ ತಗೊಂಡು ಅದನ್ನು ಸುಮಾರು ಸಲ ನಮ್ಮ ಸ್ಥಳೀಯ ಶಾಸಕರಿಗೆ ತಿಳಿಸಿ ಆಡಳಿತ ವರ್ಗ ತಿಳಿಸಿದ್ರು ಸಹ ಇವತ್ತು ಕೆಲಸ ಪ್ರಾರಂಭ ಮಾಡಿರೋದ್ರಿಂದ ಸುಮಾರು 250ಕ್ಕಿಂತ ಹೆಚ್ಚಿನ ಆಸ್ತಿಗಳು ಈ ರಸ್ತೆಯಲ್ಲಿದೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಮಾಲೂರಿನ ಜನತೆ ಏನು ಹೇಳೋದು ಅಂತ ಹೇಳಿದ್ರೆ, ನಾವ್ಯಾರೂ ಅಭಿವೃದ್ಧಿಯ ವಿರೋಧ ಅಲ್ಲ, ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಅವೈಜ್ಞಾನಿಕವಾಗಿ ಮಾಡ್ತಿರ್ತಕ್ಕಂಥ ಮೇಲ್ಸೇತುವೆಯ ವಿರೋಧ ನಾವಿದ್ದೀವಿ. ಯಾಕೆಂತ ಹೇಳಿದ್ರೆ, ಈ ಒಂದು ಮೇಲ್ಸೇತುವೆ ಪ್ರಾರಂಭ ಮಾಡೋ ಮೊದಲು ಇವತ್ತು ಯಾರಿಗೂ ಕ್ಲಾರಿಟಿ ಇಲ್ಲ, ಈ ತಾಲೂಕಿನಲ್ಲಿ ಯಾರಿಗೂ ಕ್ಲಾರಿಟಿ ಇಲ್ಲ. ನಾವು ನಮ್ಮ ಸ್ಥಳೀಯ ಶಾಸಕರಿಗೆ ಕೇಳೋದೇನು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ಎಲ್ಲಿ ಸೇತುವೆ ಶುರು ಆಗ್ತದೆ, ಫ್ಲೈಓವರ್ ಎಲ್ಲಿ ಸ್ಟಾರ್ಟ್ ಆಗ್ತದೆ, ಎಲ್ಲಿ ಎಂಡ್ ಆಗ್ತದೆ, ಯಾವ ರೀತಿ ಸಂಚಾರ ದಟ್ಟಣೆ ಕಡಿಮೆ ಆಗ್ತದೆ. ಈಗ ಏನು ಹೇಳ್ತಿದ್ದಾರೆ, ಇದು ಇಲ್ಲಿ ಬೆಂಗಳೂರು ಆರೋಳಿ ಕ್ರಾಸಲ್ಲಿ ಸ್ಟಾರ್ಟ್ ಆಗಿ ಜೂನಿಯರ್ ಕಾಲೇಜ್ ಮುಂದೆ ಇಳಿತದೆ ಅಂತ ಹೇಳ್ತಿದ್ದಾರೆ. ಆದ್ರಿಂದ ಊರಿನ ಹೊರಗಿನ ಟ್ರಾಫಿಕ್ನ ತಂದು ಊರು ಒಳಗಡೆ ಬಿಟ್ಕೊಂಡಂಗೆ ಆಗ್ತದೆ. ಇವತ್ತು ನಾವು 2026 ಇದ್ದೀವಿ. ಇವತ್ತು ಮೇಲ್ಸೇತುವೆ ಅಂತ ಕಟ್ಟೋದು ಒಂದು ದೊಡ್ಡ ವಿಚಾರ ಅಲ್ಲ, ಆದರೆ ಸಂಚಾರ ದಟ್ಟಣೆ ಕಡಿಮೆ ಮಾಡೋ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ. ಎಲ್ಲರನ್ನೂ ಕೂಡಿಸಿ ಮಾತಾಡಬೇಕಾಗ್ತದೆ. ಇಲ್ಲಿ ರಾಜಕಾರಣ ತಂದಿಟ್ಟಿಲ್ಲ, ಅಥವಾ ಯಾರ ಪರ ವಿರೋಧ ಪರ ಅಂತ ಏನಿಲ್ಲ. ಇಲ್ಲೇನು ಅಂತ ಹೇಳಿದ್ರೆ, ನೊಂದಿರ್ತಕ್ಕಂಥವ್ರನ್ನೆಲ್ಲರನ್ನೂ ಕೂಡಿಸಿ ಒಂದು ವಿಚಾರ ಇಲ್ಲಿ ಮಾಡಬೇಕಾಗ್ತದೆ. ಇವತ್ತು ಇದು 40-60 ಅನುಪಾತದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ PPP ಮಾಡಲು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲು ಮಾಡ್ತಿದ್ದಾರೆ. ಪಬ್ಲಿಕ್ ಪ್ರೈವೇಟ್ಶಿಪ್ ಅಂದಾಗ ಪಬ್ಲಿಕ್ ಅಂದಾಗ ಸರ್ಕಾರ, ಪ್ರೈವೇಟ್ ಅಂದಾಗ ಮತ್ತೊಂದು ಕಂಪನಿ. ಇವತ್ತಿದು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿರ್ತಕ್ಕಂಥ ಕಂಪನಿ ಒಂದು ಇದನ್ನ ತಗೊಂಡಿದೆ. 12ರಿಂದ 15 ವರ್ಷ ನಾವು ಟೋಲ್ ಕಟ್ಟಬೇಕಾಗ್ತದೆ. ಇವತ್ತು ಮಾಲೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಎಲ್ಲ ಬಡ ರೈತರೆ. ಆ ರೈತರು ಇವತ್ತು ಒಂದು ಹಳ್ಳಿಯಿಂದ ಮತ್ತೆ ಈ ಮಾಲೂರು ಪಟ್ಟಣದೊಳಗಡೆ ಬರ್ಬೇಕಂದ್ರೆ ಟೋಲ್ ಕಟ್ಟಿದಾಗ ಒಬ್ಬ ಬಡ ಕನ್ನಡಿಗ ಪಶ್ಚಿಮ ಬಂಗಾಳದಲ್ಲಿ ಕೂತಿರ್ತಕ್ಕಂಥ ಒಬ್ಬ ಶ್ರೀಮಂತನಿಗೆ ಟೋಲ್ ಕಟ್ಟಬೇಕು. ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸೈಟ್ ನಂದು ಮನೆ ನಾನು ಕಟ್ತೀನಿ, ನಿನ್ನ ಸೈಟ್ ನೀ ಮನೆಗೆ ಬರೋದಕ್ಕೆ ನೀನು ಬಾಡಿಗೆ ಕಟ್ಟಬೇಕು ಅಂದಂಗೆ. ಇದರಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೀವಿ, ಸರ್ಕಾರ ಇದೆ, ಮತ್ತೆ ನಮ್ಮ ಶಾಸಕರು ಅಲ್ಲಿ ಹೋಗಿ ಕೇಳ್ಬೋದು. ಇದನ್ನ ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇವರೆಲ್ಲರೂ ಸರಿ ಜೊತೆಗೆ ಬರ್ತೀವಿ. ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡೋಣ. ಮಾಲೂರು ನಗರದ ಮೇಲೆ ಕಾಂಕ್ರೀಟ್ ಸಮಾಧಿ ಕಟ್ಟೋದು ಬೇಡ. ರಿಂಗ್ ರೋಡ್ ಮಾಡೋದ್ರಿಂದ ನೋಡಿ, ಮಾಲೂರಿಗೆ ರಿಂಗ್ ರೋಡ್ ಮಾಡಿದ್ರೆ ಸುಮಾರು 30ರಿಂದ 35 ಹಳ್ಳಿ ಇದ್ರಲ್ಲಿ ಕವರ್ ಆಗ್ತದೆ. 35 ಹಳ್ಳಿ ಕವರ್ ಆದಾಗ 35 ಹಳ್ಳಿಯಲ್ಲಿ ಆರ್ಥಿಕವಾಗಿ ಅವರೆಲ್ಲ ಬೆಳೀತಾರೆ. ಅಲ್ಲಿನ ರಿಯಲ್ ಎಸ್ಟೇಟ್ ಬೆಳೀತದೆ, ಸೈಟ್ಗಳ ಬೆಲೆ ಬೆಳೀತದೆ, ಮತ್ತೆ ಅಲ್ಲಿನ ಭೂಮಿಗೆ ಬೆಲೆ ಬರ್ತದೆ. ಅದ್ರ ಜೊತೆಗೆ ರೈತರು ಸಹ ನೆಮ್ಮದಿ ಜೀವನ ಮಾಡಬಹುದು. 35 ಹಳ್ಳಿಗಳಿಗೂ ಸಂಪರ್ಕ ರಸ್ತೆ ಆಗ್ತದೆ. ಇವತ್ತು ಫ್ಲೈಓವರ್ ಹೋಗೋದ್ರಿಂದ ಏನ್ ರಸ್ತೆ ಇದೆ ಅದ್ರ ಮೇಲೆ ಮಾತ್ರ ರಸ್ತೆ ಆಗುತ್ತೆ ಹೊರತು ಹಳ್ಳಿಗಳಿಗೆ ಕನೆಕ್ಟಿವಿಟಿ ಆಗೋದಿಲ್ಲ. ದಯವಿಟ್ಟು ದೊಡ್ಡ ಮನಸ್ಸಿನಲ್ಲಿ ಯೋಚನೆ ಮಾಡಿ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ, ಅಥವಾ ಯಾವ್ದು ತೊಂದರೆ ಕೊಡ್ಬೇಕಂತಿಲ್ಲ. ಮತ್ತೆ ಎಲ್ಲರನ್ನು ಕೂಡಿಸಿ ಏನಿದೆ ಇವತ್ತು ಇದೇ ಆಡಳಿತವ್ರಿಗೆ ಎಲ್ಲರನ್ನು ಕೂಡಿಸಿ ಮಾತಾಡಿದ್ರೆ ಈ ಸಮಸ್ಯೆ ಬಗೆಹರಿತದೆ. ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕಂತ ಹೇಳ್ತೀನಿ.